ourselves. ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳ್ರಿ. Jesus humbled himself from heaven down to earth. ಪರಲೋಕ ರಾಜ್ಯವನ್ನು ಬಿಟ್ಟು ಯೇಸು ಸ್ವಾಮಿ ಲೋಕಕ್ಕೆ ಬಂದು ಆತನ ತಗ್ಗಿಸಿಕೊಂಡ್ರು. He humbled himself till the end of his death at the cross. ಆ ಯೇಸು ಸ್ವಾಮಿ ಸಿಲುಬೆ ಮೇಲೆ ಹೋಗೋವರೆಗೂ ಆತನು ತನ್ನನ್ನು ತಾನು ತಗ್ಗಿಸಿಕೊಂಡರು. He washed the feet of the disciples by washing the ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಕಾಲುಗಳನ್ನು ತೊಳೆದರು. Are we humble? ನೀವು ತಗ್ಗಿಸಿಕೊಳ್ಳುತ್ತಾ ಇದ್ದೀರಾ? Anybody say something? No, who am I? ವಿಧೇಯತೆ ಇದೆಯಾ ಅಥವಾ ನಾನೆಂಬ ಅಹಂಕಾರ ಇದೆಯಾ? Pride comes from our heart. ನಮ್ಮ ಹೃದಯದಲ್ಲಿ ಅಹಂಕಾರ ಇದೆ, ನಾನೆಂಬ ಅಹಂಕಾರ. Keep your heart and mind. ಅದಕ್ಕೋಸ್ಕರ ಇವತ್ತು ಹೇಳ್ತಾ ಇದ್ದೀನಿ, ನಿಮ್ಮ ಮನಸ್ಸು ಹೃದಯವನ್ನು ಇವತ್ತು ಶುದ್ಧ ಮಾಡಿಕೊಳ್ಳ್ರಿ. Inside pride is there. ನಿನ್ನ ಒಳಗಡೆ ಜಂಬ ಗರ್ವ ಇದ್ರೆ Something greater than other people. ಎಲ್ಲರಿಗಿಂತ ನಾನು ಬಹಳ ಜೋರ ಇದ್ದೀನಿ ಎಂಬುದಾಗಿ You know which community I belong to. ಇಲ್ಲಿ ಮತ್ತೆ ಎಲ್ಲರಿಗಿಂತ ನಾನು ಚೆನ್ನಾಗಿದ್ದೇನೆ. Oh, my status is like that. ನನ್ನ ಮುಂದೆ ಒಂದು ಸ್ಥಾನ ಹಿಂಗಿದೆ, I know everything. ನನಗೆಲ್ಲವೂ ಗೊತ್ತು. This is a spiritual pride. ಇದು ಒಂದು ಆತ್ಮಿಕವಾದಂತ ಗರ್ವ. Humble yourself. ನಿಮ್ಮನ್ನೇ ನೀವು ತಗ್ಗಿಸಿಕೊಳ್ಳ್ರಿ. God's grace will be upon the people who are humbling themselves. ತನ್ನನ್ನೇ ತಾನು ತಗ್ಗಿಸಿಕೊಳ್ಳೋಕೆ ದೇವರ ಕೃಪೆ ಸಿಗುತ್ತದೆ. Give many examples like this. ಅನೇಕ ಉದಾಹರಣೆಗಳಿದ್ದಾವೆ. But you know where you are lacking. ನೀವು ಯಾವ ರೀತಿಯಲ್ಲಿ ನೀವಿದ್ದೀರಾ? When you are lacking anything, shortcoming. ಏನ್ ಕೊರತೆ ಇದ್ದೀರಾ? Ask the Lord Jesus. ಯೇಸು ಕ್ರಿಸ್ತನಲ್ಲಿ ಕೇಳಿಕೊಳ್ಳ್ರಿ. Lord, give me the strength. ದೇವರೇ ನನಗೆ ಬಲವನ್ನು ಕೊಡ್ರಿ. Give me the power through the Holy Spirit. ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಸ್ರಿ. Purify my heart. ದೇವರೇ ನನ್ನ ಹೃದಯವನ್ನು ಮಾನಸಾಂತರಗೊಳಿಸ್ರಿ. Change my mind. ನನ್ನ ಮನಸ್ಸನ್ನು ಬದಲಾಯಿಸ್ರಿ. Like Paul wrote to Colossian church. ಪೌಲನು ಕೊಲೊಸ್ಸೆ ಸಭೆಯಲ್ಲಿರುವಂತ ಜನರಿಗೆ ಬರೆಯುವಾಗ 3rd chapter. 3ನೇ ಅಧ್ಯಾಯದಲ್ಲಿ 1 and 2 you read it and finish it. 1-2 ವಚನಗಳಲ್ಲಿ ನಾನು ಮುಗಿಸ್ತೇನೆ. Colossians 3rd chapter. Verse 1 and 2. These are the important verses that keep memorizing, keep thinking about. ಇದನ್ನ ನೀವು ಮನಸ್ಸಿನಲ್ಲಿ ಹೃದಯದಲ್ಲಿ ಇಟ್ಕೊಳ್ಳಿ. Colossians, Galatians, Ephesians, Philippians, Colossians. Sequence you can read. Please. 1 and 2. Yeah. You see? Oh, where your mind should be? ನಿಮ್ಮ ಮನಸ್ಸು ಎಲ್ಲಿರಬೇಕು? You want to tell me the answer. I am complete. ನಿಮ್ಮ ಮನಸ್ಸು ಎಲ್ಲಿರಬೇಕಪ್ಪ? Where you want to keep your mind? Your mind. Where is your mind now? See, we have mind or heart. ನಿಮಗೆ ಮನಸ್ಸು ಹೃದಯ ಇದೆಯಾ? You have or not? All of you say. ಇದೆಯಾ ಇಲ್ವಾ ಹೇಳ್ರಿ ಹೋಗ್ಲಿ. Sure, no. ನಿಜವಾಗ್ಲೂ ಇದೆಯಾ ಮನಸ್ಸು ಹೃದಯ? Inside now, I am able to stand and I am speaking. ಮನಸ್ಸು ಹೃದಯ ಇದ್ರೆ ನಾವು ಮಾತಾಡ್ತೀವಿ. My heart is not there. I can take to graveyard. ಸರ್ ಏನಾದ್ರೂ ಹೃದಯ ಇಲ್ಲ ಅಂತಂದ್ರೆ ತಗೊಂಡು ಹೋಗ್ಬೇಕು ಸಮಾಧಿಗೆ. Our mind is not good. I have to be admitted in the hospital. ನಿಮ್ಗೆ ಏನಾದ್ರೂ ಮನಸ್ಥಿತಿಗಳು ಸರಿಯಾಗಿಲ್ಲ ಅಂದ್ರೆ ಹುಚ್ಚರಾಗಿದ್ರೆ ಕರ್ಕೊಂಡು ಹೋಗ್ಬೇಕು ಡಿಮಾಂಡ್. So God's grace we are having mind and praise God. ದೇವರ ಕೃಪೆಯಲ್ಲಿ ನಮಗೆ ಮನಸ್ಸು ಹೃದಯವನ್ನು ದೇವರು ಕೊಟ್ಟಿದ್ದಾರೆ. Though we are having mind and heart in our body, ನಮ್ಮ ದೇಹದಲ್ಲಿ ಒಂದು ಮನಸ್ಸು ಒಂದು ಹೃದಯ ಇದೆ. this mind and heart should be in heaven. ನಮ್ಗೆ ಎಲ್ಲಿರ್ತದೆ? ಪರಲೋಕದಲ್ಲಿ ನಮ್ಮ ಮನಸ್ಸು ನಮ್ಮ ಹೃದಯ ಇರ್ತದೆ. In heaven. ಸೊ ನಾವು ಅಲ್ಲಿ ಹೋಗಿ ನೋಡ್ತೇವೆ. Set your mind in